ಜಯಂತಿಯ ಶುಭಾಶಯಗಳು. ಪ್ರತಿ ವರ್ಷತೆ ಎಲ್ಲರ ಸಹಕಾರದಿಂದ ಮತ್ತು ಇದೆಲ್ಲ ಸ್ನೇಹಿತರ ಸಹಕಾರದಿಂದ ಈ ನಮ್ಮ ಒಂದು ಅಭಯ ಸ್ವಾಮಿ ದೇವಸ್ಥಾನದಲ್ಲಿ ಭಕ್ತಿಪೂರ್ವಕವಾಗಿ ಹನುಮ ಜಯಂತಿನ ನಡೆಸ್ಕೊಂಬತ್ತಾ ಇದ್ದೀವಿ. ನಾವು ಹನುಮ ಜಯಂತಿ ಅಂದರೆ ಅನ್ನದಾನ ಅಂತ ಅಂದ್ಕೊಂಡಿವಿ. ಹಾಗಾಗಿ ಅನ್ನದಾನನ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಅಷ್ಟು ಶಕ್ತಿ ಮೀರಿ ಅನ್ನದಾನ ಮಾಡಿಕೊಂಡು ಹನುಮ ಜಯಂತಿ ಮಾಡ್ತಾಯಿದ್ದೀವಿ. ಇವತ್ತು ಯಾರೆಲ್ಲ ಬಂದಿದೆ ಸರ್? ಇವತ್ತು ನಮಗೊಂದು ಸಂತೋಷ ದಿನ. ಯಾಕೆಂದರೆ ನಮ್ಮ ನೆಚ್ಚಿನ ನಾಯಕರಾದಂಥ ಕುಮಾರಣ್ಣವ್ರು ಬಂದಿರು, ಮಾಜಿ ಮುಖ್ಯಮಂತ್ರಿ ಅವ್ರು ಬಂದಿರು. ಹಾಗೆ ನಮ್ಮ ಗುರುಗಳು ಅದು ನಮ್ಮ ನೆಚ್ಚಿನ ನಾಯಕರಾದಂಥ ನಮ್ಮ ಯಜಮಾನರು ಟಿ ಎನ್ ಜವರಾಯಗೌಡರು ಬಂದಿದ್ದರು, ಎ ಎಂ ಹನುಮಂತೇಗೌಡರು ಬಂದಿದ್ದರು, ಮತ್ತು ಪರಮ ಪೂಜ್ಯ ನಂಜಾವಧೂತ ಮಹಾಸ್ವಾಮಿಗಳು ಬಂದಿದ್ದರು. ಮತ್ತು ಮಾಗಡಿ ಕ್ಷೇತ್ರದ ಮಾಜಿ ಶಾಸಕರಾದ ಮಂಜಣ್ಣ ಸಾಹೇಬ್. ಅದು 1000 ಜನ ಅನ್ನೋದೇನಿಲ್ಲ. ನೈಟು ಒಂದು 10-11 ಗಂಟೆವರೆಗೂ ಅನ್ನದಾನ ಇರುತ್ತೆ, ದರ್ಶನ ಇರುತ್ತೆ. ದರ್ಶನ ಕಂಟಿನ್ಯೂ ಇರುತ್ತೆ, 11 ಗಂಟೆವರೆಗೂ ಕಂಟಿನ್ಯೂ ಇರುತ್ತೆ. ಇವತ್ತು ವಿಶೇಷವಾಗಿ ವೆಂಕಟೇಶ್ವರನ ಅಲಂಕಾರ ಮಾಡಿದ್ದೀವಿ. ನಿನ್ನೆ ವೈಕುಂಠ ಏಕಾದಶಿ ಇರೋದ್ರಿಂದ ವೆಂಕಟೇಶ್ವರನ ಅಲಂಕಾರ ಮಾಡಿದ್ದೀವಿ. ಹನುಮ ಜಯಂತಿ ಶುಭಾಶಯಗಳು. ಮೊದಲಿಗೆ ಇವಾಗ ನಾವು ಏನು ನೆನೆಸ್ಕೋಬೇಕು ಅಂದರೆ, ಇವತ್ತು ನಾವು ಭಾರತೀಯರಾಗಿ ಮೊದಲು ಈಗ ನಮ್ಮದು ಅಯೋಧ್ಯೆ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆಯಲ್ಲ, ಅದನ್ನು ನೆನೆಸ್ಕೋಬೇಕು ಮೊದಲು. ಅದಕ್ಕೆ ಕಾರಣ ಆಗಿರೋರಿಗೆ ದೇವರು, ನಮ್ಮ ಪ್ರಧಾನಮಂತ್ರಿಗಳಿಗೆ ಮೋದಿಯವರಿಗೆ ಮೊದಲು ನೆನೆಸ್ಕೋಬೇಕು ನಾವು. ಅದಕ್ಕೆ ಕಾರಣ ಆಗಿರೋರಿಗೆ ಅವ್ರಿಗೆ ಆಯಸ್ಸು, ಆರೋಗ್ಯ ಮತ್ತು ನಮ್ಮ ದೇಶನ ಇನ್ನೂ ಉತ್ತಮವಾದ ಸ್ಥಾನಕ್ಕೆ ತೊಗೊಂಡೋಗಕ್ಕೆ ಶಕ್ತಿ ಕೊಡಲಿ ದೇವರು ಅಂತ ಕೇಳಿಕೊಂಡು ನಾವು ಬೇರೆ ಎಲ್ಲ ಮಾತಾಡೋದು. ಇವತ್ತು ತಮ್ಮ ಕ್ಷೇತ್ರದಲ್ಲಿ ಹನುಮ ಜಯಂತಿ ಇದು 9ನೇ ವರ್ಷ ಮಾಡ್ತಾ ಇರೋದು. ಈ ಮಟ್ಟಕ್ಕೆ ನಾವು ಮಾಡ್ತಾ ಇರೋದಕ್ಕೆ ಸಾಧ್ಯ ಒಂದು ದೇವರ ಆಶೀರ್ವಾದ ಮತ್ತು ಜನರ ಸಹಕಾರನೇ. ನಾವು ಮಾಡ್ತಿದ್ದೀವಿ ಅಂತ ಹೇಳಲ್ಲ, ಇವರೆಲ್ಲರಲ್ಲೂ ಒಬ್ಬರಾಗಿ ನಾವು ಮಾಡ್ತಾಯಿದ್ದೀವಿ. ಹೌದು, ಅನ್ನದಾನ ಯಾವಾಗಲೂ ಇಲ್ಲಿ ವಿಶೇಷನೇ. ಈ ಸಲ ವೈಕುಂಠ ಏಕಾದಶಿ ಮತ್ತು ಹನುಮ ಜಯಂತಿ ಎರಡೂ ಒಟ್ಟಿಗೆ ಬಂದಿರೋದ್ರಿಂದ ಅದೊಂದು ವಿಶೇಷ. ನಿನ್ನೆ ಕಲ್ಯಾಣೋತ್ಸವ ಒಂದು ವಿಶೇಷ ಇತ್ತು. ಸುಮಾರು 9 ವರ್ಷದಿಂದ ಸತತವಾಗಿ ಏನು ಮುನೇಶ್ವರ ಬಡಾವಣೆಯಲ್ಲಿ ಶ್ರೀ ಅರುಣಗೌಡರು ಧರ್ಮದರ್ಶಿಗಳಾಗಿ ಮಮತಾ ಅರುಣಗೌಡರು ಧರ್ಮಸ್ಥಳಕ್ಕೆ ಕಾರ್ಯನಿರ್ವಹಿಸ್ಕೊಂಡ್ಬಂದು ಅವರ ಸಹ ಕುಟುಂಬ ಹಾಗೂ ಸಹ ಸ್ನೇಹಿತರುಗಳು ಸಹಭಾಗಿಯಾಗಿ ಏನು ಈ ಕಾರ್ಯಕ್ರಮನ ಯಶಸ್ವಿ ನಡ್ಕೊಂಡು ಬರ್ತಾಯಿದೆ. 9 ವರ್ಷದಿಂದ ಸದಾ ಇದೇ ಥರ ನಡೀತಾ ಇದೆ. ಇದು ಇನ್ನೂ ಮುಂದೆ ತುಂಬ ವರ್ಷಗಳ ಕಾಲ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಗವಂತನ ಕೃಪೆಗೆ ಪಾತ್ರರಾಗಿ ಏನು ಜನಾಂಗ ಯಾವ ಜನ ಅಂತ ಅನ್ನೋದ ರೀತಿಯಲ್ಲಿ ಇವತ್ತು ಈ ಹನುಮ ಜಯಂತಿಗೆ ಭಾಗವಹಿಸೋರೆ. ಸಾವಿರಾರು ಜನದ ಒಂದು ಅಂತರದಲ್ಲಿ ಮೀರಿ 3 ದಿನ ಕಾಲ ಇವತ್ತು ಕೊನೆಯ ದಿನವಾಗಿ ಜನ ಭಗವಂತನ ಕೃಪೆಗೆ ಪಾತ್ರರಾಗಿ ಬಂದು ಅವರ ಭಗವಂತನ ಆಶೀರ್ವಾದವನ್ನು ಪಡೆದಿದ್ದಾರೆ. ಆದ್ದರಿಂದ ಈ ದೇವಸ್ಥಾನ ಇನ್ನೂ ಎತ್ತರಕ್ಕೆ ಬೆಳೆದು ಭಗವಂತನ ಕೃಪೆಗೆ ಸಹಜನರು ಪಾತ್ರರಾಗಿ ಸಹಜನರ ಕಷ್ಟ ಸುಖಾದಿಗಳನ್ನು ಭಗವಂತ ನಿವಾರಿಸಲಿ ಅಂತ ಹೇಳ್ತಾ, ಈ ಸಮಯದಲ್ಲಿ ನಾನು ಒಬ್ಬ ಅರುಣಗೌಡರಿಗೆ ಸ್ನೇಹಿತನಾಗಿ ಬಂದು ಸೇವಕನಾಗಿ ಬಂದು ದೇವಸ್ಥಾನಕ್ಕೆ ನಿಂತು ನಾವು ಸಹಭಾಗಿಗೆ ನಿನ್ನೆಯಿಂದ ನಮ್ಮ ಕೈಲಾಗುವ ಕಾರ್ಯ ನಿರ್ವಹಿಸ್ತಿದ್ದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಸದಾ ಎಲ್ಲರಿಗೂ ಎಲ್ಲ ಜನರಿಗೂ ಭಗವಂತನ ಆಶೀರ್ವಾದ ತಲುಪಲಿ ಅಂತ ಹೇಳ್ತಾ ಈ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ದೇಶಕ್ಕೆ ನಮ್ಮ ಅರುಣಗೌಡರು ವರ್ಷ ಚೆನ್ನಾಗಿ ಮಾಡಿಸ್ತಾರೆ. ಇಲ್ಲಿ ನಾವು ಒಂದು ನಮ್ಮ ಆಹ್ವಾನ ಮೇರೆಗೆ ನಾವು ಬಂದಿದ್ದೀವಿ. ಇದೇ ಥರ ಇನ್ನೇ ಮುಂದೆ ನಡ್ಕೊಂಡು ಹೋಗಲಿ. ದೇವರು ನಮಗೂ ಅವ್ರಿಗೆಲ್ಲ ಆಯುಧ ಆರೋಗ್ಯ ಎಲ್ಲ ಕೊಟ್ಟು ಜನಗಳನ್ನೂ ಸುಖ ಸಂತೋಷದಿಂದ ಕಾಪಾಡಲಿ.